ಓಂ ಸಾಯಿರಾಮ್. ಎಲ್ಲ ನಮ್ಮ ಸಾಯಿ ಕುಟುಂಬಕ್ಕೆ ಹೃದಯಪೂರ್ವಕ ನಮಸ್ಕಾರ. ಇವತ್ತು ಗುರುವಾರ ರಾತ್ರಿ ಈ ಕ್ಷಣದಲ್ಲಿ ಈ ವಿಡಿಯೋ ನಿಮಗೆ ಸಿಕ್ಕಿದರೆ ಅದು ಆಕಸ್ಮಿಕ ಅಲ್ಲ. ಇದು ಸಾಯಿ ಬಾಬಾಕರೇ. ನೀವು ಈಗ ಕೇಳುವುದು ನಿಮ್ಮ ಜೀವನ ಬದಲಾಯಿಸುವ ಒಂದು ಸಂದೇಶ. ಒಂದು ಕ್ಷಣ ಹೃದಯದಿಂದ ಕೇಳಿ. ಮೊದಲಿಗೆ ಒಂದು ಕೆಲಸ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ, ಶೇರ್ ಮಾಡಿ, ಇನ್ನೊಬ್ಬರಿಗೆ ಆಶೀರ್ವಾದ ಆಗಲಿ. ಇವತ್ತು ಗುರುವಾರ ರಾತ್ರಿ ಸಾಯಿಬಾಬಾ ಆಶೀರ್ವಾದ ನಿಮ್ಮ ಜೊತೆ ಇರುತ್ತದೆ. ಇವತ್ತು ರಾತ್ರಿ ಸಾಯಿಬಾಬಾ ನಿಮ್ಮ ಮನೆಗೆ ಬರುವ ಸೂಚನೆ. ಈ ಒಂದು ಸೂಚನೆ ನೋಡಿದರೆ ನಿಮ್ಮ ಜೀವನ ಬದಲಾಯಿತು. ಇವತ್ತು ರಾತ್ರಿ ನಿದ್ರೆಗೆ ಹೋಗೋದಕ್ಕಿಂತ ಮುಂಚೆ ಒಂದು ನಿಮಿಷ ತಡೆಯಿರಿ. ಯಾಕಂದರೆ ಈ ಮಾತು ನಿಮ್ಮ ಹೃದಯಕ್ಕೆ ತಾಕಬಹುದು. ನೀವು ಎಷ್ಟು ಕಷ್ಟ ಅನುಭವಿಸುತ್ತಿದ್ದೀರೋ ಯಾರಿಗೂ ಗೊತ್ತಿಲ್ಲ. ಹೊರಗಡೆ ನಗುತ್ತಿದ್ದರೂ ಒಳಗೆ ತುಂಬ ನೋವಿರುತ್ತದೆ. ಆದರೆ ಇವತ್ತು ಒಂದು ಸತ್ಯ ಕೇಳಿ, ಸಾಯಿಬಾಬಾ ನಿಮಗೆ ತುಂಬ ಹತ್ತಿರ ಇದ್ದಾರೆ. ನೀವು ಯೋಚನೆ ಮಾಡುತ್ತಿದ್ದೀರಾ, ನನ್ನ ಜೀವನ ಯಾಕೆ ಇಷ್ಟು ಕಷ್ಟ ಅಂತ. ಆದರೆ ಸಾಯಿಬಾಬಾಗೆ ಹೇಳುತ್ತಾರೆ, ನಿನ್ನ ಕಷ್ಟಗಳು ಅಂತ್ಯವಾಗುವ ಸಮಯ ಬಂದಿದೆ. ಇವತ್ತು ರಾತ್ರಿ ಒಂದು ಚಿಕ್ಕ ಸೂಚನೆ ಸಿಗಬಹುದು. ಒಂದು ಕನಸು, ಒಂದು ಶಾಂತಿ, ಒಂದು ಒಳಗಿನ ಭರವಸೆ. ಅದು ಸಾಮಾನ್ಯ ಅಲ್ಲ, ಅದು ಸಾಯಿಬಾಬಾ ಸಂದೇಶ. ನೀವು ನಂಬಿಕೆ ಇಟ್ಟರೆ ಅವರು ನಿಮ್ಮ ಜೀವನದಲ್ಲಿ ಅದ್ಭುತ ಮಾಡುತ್ತಾರೆ. ನೀವು ಇವತ್ತು ರಾತ್ರಿ ಮಲಗೋದಕ್ಕಿಂತ ಮುಂಚೆ ಒಂದು ಸಾರಿ ಹೃದಯದಿಂದ ಹೇಳಿ, ಸಾಯಿಬಾಬಾ, ನನ್ನ ಜೀವನ ನಿನ್ನ ಕೈಯಲ್ಲಿ ಅಂತ ನೋಡಿ ನಿಮ್ಮ ಮನಸ್ಸು ಹಗುರವಾಗುತ್ತದೆ. ನಿಮಗೆ ಒಂದು ಶಾಂತಿ ಸಿಗುತ್ತದೆ. ಇದು ಶುರು, ಒಂದು ಹೊಸ ಜೀವನದ ಆರಂಭ. ನೀವು ಎಷ್ಟು ಸಮಯ ಕಾಯುತ್ತಿದ್ದೀರೋ ಆ ಸಂತೋಷ ಈಗ ಹತ್ತಿರದಲ್ಲಿದೆ. ಸಾಯಿಬಾಬಾ ನಿಮ್ಮನ್ನು ಬಿಟ್ಟಿಲ್ಲ, ಅವರು ನಿಮ್ಮ ಜೊತೆ ಇದ್ದಾರೆ. ಇವತ್ತು ರಾತ್ರಿ ನೀವು ಒಬ್ಬರಲ್ಲ, ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ನೀವು ಯಾವಾಗಲಾದರೂ ಯೋಚನೆ ಮಾಡಿದ್ದೀರಾ, ನನ್ನ ಪ್ರಾರ್ಥನೆ ಕೇಳುತ್ತಾರಾ ಅಂತ? ಹೌದು, ಕೇಳುತ್ತಾರೆ. ಪ್ರತಿಯೊಂದು ಕಣ್ಣೀರಿನ ಹನಿ, ಪ್ರತಿಯೊಂದು ನೋವು ಸಾಯಿಬಾಬಾ ಗಮನಿಸುತ್ತಿದ್ದಾರೆ. ನೀವು ಕೆಲವೊಮ್ಮೆ ಒಂಟಿಯಾಗಿ ಅಳುತ್ತೀರಾ, ಯಾರಿಗೂ ಹೇಳಿಕೊಳ್ಳಕ್ಕೆ ಆಗೋದಿಲ್ಲ. ಆ ಕ್ಷಣದಲ್ಲಿ ಸಾಯಿಬಾಬಾ ನಿಮ್ಮ ಬಳಿ ನಿಂತು ಕೇಳುತ್ತಾರೆ, ನಾನು ಇದ್ದೀನಿ, ಹೆದರಬೇಡ ಅಂತ. ನಿಮ್ಮ ಹೃದಯದಲ್ಲಿ ಏನೋ ಒಂದು ಭಾರ ಇದೆ, ಅದನ್ನು ಇವತ್ತು ಬಿಡಿ. ಇವತ್ತು ರಾತ್ರಿ ಒಂದು ಸಣ್ಣ ದೀಪ ಹಚ್ಚಿ ಅದರ ಮುಂದೆ ಕೂತು ನಿಮ್ಮ ಮನಸ್ಸಿನ ಮಾತು ಹೇಳಿ. ಯಾವ ಅಲಂಕಾರ ಬೇಡ, ಯಾವ ದೊಡ್ಡ ಪೂಜೆ ಬೇಡ, ನಿಮ್ಮ ಸತ್ಯವಾದ ಮನಸ್ಸು ಸಾಕು. ನೀವು ನೋಡುತ್ತೀರಾ, ನಿಮ್ಮ ಒಳಗೆ ಒಂದು ಶಕ್ತಿ ಹುಟ್ಟುತ್ತೆ. ಅದು ಸಾಯಿಬಾಬಾ ಆಶೀರ್ವಾದ. ನೀವು ತುಂಬ ದಿನಗಳಿಂದ ಕಾಯುತ್ತಿದ್ದ ಒಳ್ಳೆ ಸುದ್ದಿ. ಹಣದ ಸಮಸ್ಯೆ, ಕುಟುಂಬದ ಕಷ್ಟ, ಮನಸ್ಸಿನ ಒತ್ತಡ ಇವತ್ತು ನಿಧಾನವಾಗಿ ಕಡಿಮೆಯಾಗುತ್ತೆ. ಸಾಯಿಬಾಬಾ ನಿಮಗೆ ಹೇಳುತ್ತಾರೆ, ನೀನು ತಾಳ್ಮೆ ಇಟ್ಟಿದ್ದೀಯಾ, ಈಗ ಫಲ ಸಿಗುತ್ತದೆ ಅಂತ. ನೀವು ಈ ವಿಡಿಯೋ ನೋಡುತ್ತಿದ್ದೀರಾ ಅಂದರೆ ಅದು ಆಕಸ್ಮಿಕ ಅಲ್ಲ, ಇದು ಒಂದು ಸಂಕೇತ. ಸಾಯಿಬಾಬಾ ನಿಮ್ಮನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದಾರೆ. ಈ ಮಾತುಗಳು ನಿಮಗೆ ತಾಕಿದರೆ ಅದು ಅವರ ಸಂದೇಶ. ಇವತ್ತು ರಾತ್ರಿ ನೀವು ಮಲಗೋದಕ್ಕಿಂತ ಮುಂಚೆ 3 ಸಾರಿ ಹೇಳಿ, ಓಂ ಸಾಯಿರಾಮ್. ಹೇಳುತ್ತಾ ಮಲಗಿಬಿಡಿ. ನೀವು ಗಮನಿಸುತ್ತೀರಾ, ನಿಮ್ಮ ನಿದ್ರೆ ಶಾಂತಿಯಾಗುತ್ತದೆ, ಮನಸ್ಸು ಹಗುರವಾಗುತ್ತದೆ. ನಾಳೆ ಬೆಳಗ್ಗೆ ಒಂದು ಹೊಸ ಶಕ್ತಿ, ಒಂದು ಹೊಸ ಭರವಸೆ, ಒಂದು ಹೊಸ ಸಂತೋಷ ನಿಮ್ಮ ಜೊತೆ ಇರುತ್ತದೆ. ಕೊನೆಯ ಮಾತು, ನೀವು ಒಂಟಿಯಲ್ಲ, ನೀವು ದುರ್ಬಲರಲ್ಲ, ನೀವು ಸೋತವರಲ್ಲ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಈ ವಿಡಿಯೋ ನಿಮ್ಮ ಹೃದಯಕ್ಕೆ ತಾಕಿದರೆ ಒಂದು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ, ಓಂ ಸಾಯಿರಾಮ್ ಅಂತ ಕಮೆಂಟ್ ಮಾಡಿ. ನಿಮ್ಮ ಜೀವನದಲ್ಲಿ ಎಷ್ಟು ಜನ ಬಂದು ಹೋಗಿದ್ದರೂ, ಎಷ್ಟು ಜನ ನಿಮ್ಮನ್ನು ಅರ್ಥ ಮಾಡಿಕೊಂಡಿಲ್ಲ, ಆದರೆ ಒಬ್ಬ ಮಾತ್ರ ನಿಮ್ಮನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುತ್ತಾರೆ, ಸಾಯಿಬಾಬಾ. ನೀವು ಮಾತಾಡದ ನೋವುಗಳನ್ನು ಅವರು ಕೇಳುತ್ತಾರೆ, ನೀವು ಮರೆಮಾಚಿದ ಕಣ್ಣೀರನ್ನು ಅವರು ನೋಡುತ್ತಾರೆ. ಇವತ್ತು ರಾತ್ರಿ ನೀವು ಮಲಗುವಾಗ ಒಂದು ಕ್ಷಣ ಕಣ್ಣು ಮುಚ್ಚಿ ಸಾಯಿಬಾಬಾ ಮುಖ ನೆನಪಿಗೆ ತಂದುಕೊಳ್ಳಿ. ಅವರ ನಗು, ಅವರ ಕಣ್ಣುಗಳ ಕರುಣೆ ನಿಮಗೆ ಅನ್ನಿಸುತ್ತದೆ, ಯಾರೋ ನಿಮ್ಮ ತಲೆಗೆ ಕೈಯಿಟ್ಟಂತೆ. ಅದು ಭ್ರಮೆಯಲ್ಲ, ಅದು ಅವರ ಆಶೀರ್ವಾದ.
ನೀವು ಇವತ್ತು ಎದುರಿಸುತ್ತಿರುವ ಸಮಸ್ಯೆ ಬಹಳ ದೊಡ್ಡದಾಗಿ ಕಾಣಬಹುದು, ಆದರೆ ಸಾಯಿಬಾಬಾ ದೃಷ್ಟಿಯಲ್ಲಿ ಅದು ಚಿಕ್ಕದಾಗಿದೆ. ಅವರು ಒಂದು ಕ್ಷಣದಲ್ಲಿ ನಿಮ್ಮ ಜೀವನ ಬದಲಾಯಿಸಬಲ್ಲರು. ನೀವು ನಂಬಿಕೆ ಕಳೆದುಕೊಳ್ಳಬೇಡಿ, ಯಾಕಂದರೆ ಅದ್ಭುತ ಆಗೋ ಸಮಯಕ್ಕೆ ಮುಂಚೆ ಜೀವನ ಸ್ವಲ್ಪ ಕಷ್ಟ ಕೊಡುತ್ತದೆ. ಇವತ್ತು ರಾತ್ರಿ ಒಂದು ನಿರ್ಧಾರ ಮಾಡಿ, ನಾನು ಹೆದರೋದಿಲ್ಲ, ಸಾಯಿಬಾಬಾ ನನ್ನ ಜೊತೆ ಇದ್ದಾರೆ ಅಂತ ನಿಮ್ಮ ಹೃದಯದಲ್ಲಿ ಈ ನಂಬಿಕೆ ಬಂದರೆ ಯಾವುದೇ ಕಷ್ಟ ನಿಮ್ಮನ್ನು ಸೋಲಿಸಲಾರದು. ಇವತ್ತು ನೀವು ಅಳುತ್ತಿದ್ದೀರಾ, ನಾಳೆ ನೀವು ನಗುತ್ತೀರಾ. ಇವತ್ತು ನೀವು ಕಾಯುತ್ತಿದ್ದೀರಾ, ನಾಳೆ ನೀವು ಸಂತೋಷ ಪಡುತ್ತೀರಾ. ಇದು ಸಾಯಿಬಾಬಾ ವಾಗ್ದಾನ. ಈ ವಿಡಿಯೋ ಇಲ್ಲಿ ಬಂದಿದ್ದರೆ ಇದು ಕೇವಲ ವಿಡಿಯೋ ಅಲ್ಲ, ಇದು ಸಾಯಿಬಾಬಾ ಸಂದೇಶ. ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೀರಿ, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರಿಗೆ ಆಶೀರ್ವಾದ ಸಿಗಲಿ. ನೀವು ಈಗ ವಿಡಿಯೋ ನೋಡ್ತಾ ಇದ್ದೀರಾ, ಒಂದು ಕ್ಷಣ ನಿಲ್ಲಿ, ನಿಮ್ಮ ಹೃದಯ ಕೇಳಿ, ಯಾಕೆ ಈ ವಿಡಿಯೋ ನಿಮಗೆ ಸಿಕ್ಕಿತು? ಸಾವಿರಾರು ವಿಡಿಯೋಗಳ ನಡುವೆ ಇದು ಮಾತ್ರ ನಿಮ್ಮ ಮುಂದೆ ಬಂತು. ಅದು ಆಕಸ್ಮಿಕ ಅಲ್ಲ, ಅದು ಸಾಯಿಬಾಬಾ ಯೋಜನೆ. ನೀವು ಜೀವನದಲ್ಲಿ ಎಷ್ಟು ಬಾರಿ ಸೋತಿದ್ದರೂ, ಎಷ್ಟು ಬಾರಿ ನಿರಾಶೆ ಆಯಿತು, ಆದರೆ ಇನ್ನು ನೀವು ನಿಂತಿದ್ದೀರಾ. ಅದೇ ನಿಮ್ಮ ಶಕ್ತಿ, ಅದೇ ಸಾಯಿಬಾಬಾ ಕೃಪೆ. ಇವತ್ತು ರಾತ್ರಿ ಒಂದು ಸಣ್ಣ ಪ್ರಾರ್ಥನೆ ಮಾಡಿ, ಸಾಯಿಬಾಬಾ ನನ್ನ ಕಣ್ಣೀರನ್ನು ನಗುವಾಗಿ ಮಾಡು, ನನ್ನ ಕಷ್ಟವನ್ನು ಆಶೀರ್ವಾದವಾಗಿ ಮಾಡು ಅಂತ ನಿಮಗೆ ಗೊತ್ತಾಗದೆ ನಿಮ್ಮ ಜೀವನದಲ್ಲಿ ಸಣ್ಣ ಸಣ್ಣ ಬದಲಾವಣೆ ಶುರುವಾಗುತ್ತದೆ. ಮನಸ್ಸಿನಲ್ಲಿ ಶಾಂತಿ, ಮನೆಯಲ್ಲಿ ಸಂತೋಷ, ಜೀವನದಲ್ಲಿ ಬೆಳಕು. ನೀವು ಕಾಯುತ್ತಿರುವ ಅದ್ಭುತ ನಿಮ್ಮ ಕಡೆಗೆ ಈಗಾಗಲೇ ಬರುತ್ತಿದೆ. ನೀವು ಈ ಮಾತು ನಂಬಿದರೆ ಅದು ನಿಮ್ಮ ಜೀವನದ ತಿರುವಾಗಬಹುದು. ನೀವು ಈಗ ಒಬ್ಬರಲ್ಲ, ಈ ಕ್ಷಣದಲ್ಲಿ ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ. ಕಣ್ಣು ಮುಚ್ಚಿ ಒಂದು ಬಾರಿ ಹೇಳಿ, ಓಂ ಸಾಯಿರಾಮ್. ಈ ವಿಡಿಯೋ ನೋಡಿದವರು ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ನಿಮ್ಮ ಜೀವನದಲ್ಲಿ ಒಳ್ಳೆಯದಾಗಲಿ. ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರಿಗೆ ಸಹಾಯವಾಗಿ. ಇವತ್ತು ನೀವು ಈ ವಿಡಿಯೋ ನೋಡಿದ್ದೀರಿ, ಅದು ಆಕಸ್ಮಿಕ ಅಲ್ಲ, ಸಾಯಿಬಾಬಾ ನಿಮ್ಮ ಜೊತೆ ಮಾತನಾಡಿದ್ದಾರೆ. ನೀವು ಒಂಟಿಯಲ್ಲ, ನಿಮ್ಮ ಕಣ್ಣೀರನ್ನು ಅವರು ನೋಡುತ್ತಿದ್ದಾರೆ. ಇವತ್ತು ಗುರುವಾರ ರಾತ್ರಿ ನಿಮ್ಮ ಜೀವನದಲ್ಲಿ ಒಂದು ಹೊಸ ಆರಂಭ ಆಗುತ್ತಿದೆ. ಕಣ್ಣು ಮುಚ್ಚಿ ಒಂದು ಬಾರಿ ಹೃದಯದಿಂದ ಹೇಳಿ, ಓಂ ಸಾಯಿರಾಮ್. ನಿಮ್ಮ ಮನಸ್ಸಿಗೆ ಈ ಮಾತು ತಾಗಿದರೆ ಕಮೆಂಟ್ನಲ್ಲಿ ಓಂ ಸಾಯಿರಾಮ್ ಅಂತ ಬರೆಯಿರಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಇನ್ನೊಬ್ಬರಿಗೆ ಆಶೀರ್ವಾದ ಸಿಗಲಿ. ಸಾಯಿಬಾಬಾ ನಿಮ್ಮ ಜೊತೆ ಇದ್ದಾರೆ ಯಾವಾಗಲೂ. ಓಂ ಸಾಯಿರಾಮ್. ಎಲ್ಲರಿಗೂ ಶುಭರಾತ್ರಿ, ಶುಭವಾಗಲಿ.